ಫೈನಲಿ ಬಿಗ್ ಬಾಸ್ ಟೀಮಿಂದ ನನಗೆ ಮೇಲ್ ಬಂತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ. ಆರ್ ಕೆ ಪಯಣ ಅಲ್ಲ, ಇನ್ನು ಮುಂದೆ ಟಾಕೀಸ್ ಆಗಿ ನಿಮ್ಮ ಮುಂದೆ ನಾನಿರ್ತೀನಿ. ಎಂಟರ್ಟೈನ್ಮೆಂಟ್ಗೆ ಯಾವುದೇ ಥರದ ಕಮ್ಮಿ ಇಲ್ಲ, ಸೇಮ್ ಆ್ಯಂಡ್ ಬೆಸ್ಟ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹೇರ್ ಫಾಲ್ ತುಂಬ ಕಮ್ಮಿ ಆಗಿದೆ. ನೋಡ್ಬೋದು ನೀವೇನೇ, ಇಷ್ಟ ಆಗ್ತಿದೆ ಹೇರ್ ಫಾಲ್, ಇವಾಗ ಇಷ್ಟಕ್ಕೆ ಬಂದು ನಿಂತಿದೆ. ಹೇಗೆ ಅಂತ ಅಂದರೆ ಈ ಎಣ್ಣೆ ಉಪಯೋಗಿಸ್ಕೊಂಡು, ಇದು ಬಂದು ಗಾಣದ ಎಣ್ಣೆ. ಸೊ ಇದು ಎಲ್ಲಿ ಸಿಗುತ್ತೆ, ಏನು ಡೀಟೇಲ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ಒಂದೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಎಷ್ಟೊಂದು ಬೆನಿಫಿಟ್ಸ್ ಇದೆ. ನಾನು ಅಷ್ಟೇ, ನನಗೂ ಕೂಡ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಪಾಪಗೂ ಕೂಡ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಬರೀ ಇದೊಂದೇ ಅಲ್ಲ, ಇದ್ರ ಜೊತೆಗೆ ನಾನು ಹೋಮ್ ಮೇಡ್ ರೆಮಿಡೀಸ್ ಕೂಡ ಟ್ರೈ ಮಾಡಿದ್ದೀನಿ. ಎಲ್ಲದನ್ನು ಡೀಟೇಲ್ ಆಗಿ ಯೂಟ್ಯೂಬಲ್ಲಿ ಹಾಕಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹಾರ್ ಟಾಕೀಸಲ್ಲಿ ಇರುತ್ತೆ. ಇನ್ನು ಮುಂದೆ ಆರ್ ಕೆ ಪಯಣ ಆಗಿರಲ್ಲ, ಆರ್ ಟಾಕೀಸ್ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮುಗಿಸ್ಕೊಂಡು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಚಿಕ್ಕ ವಯಸ್ಸಲ್ಲಿ ಪ್ರತಿ ವಾರವೂ ಶನಿವಾರ ಬರ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋದು ತುಂಬ ಲೇಟ್ ಆಗೋಗುತ್ತೆ, ಅದಕ್ಕೋಸ್ಕರ ಬರೋದಿಲ್ಲ. ಹಾಗೆ ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದಿದ್ದರಿಂದ ಮನೆಗೆ ಬಂದು ಪಾಪು ಜೊತೆ ಆಟಾಡ್ಕೊಂಡು ಇವತ್ತಿನ ದಿನ ಹೆಂಡಾಯಿತು. ನನ್ನ ಆರ್ ಕೆ ಪಯಣ ಇದ್ದಾಗ ಹೇಗೆ ನೀವು ಪ್ರೋತ್ಸಾಹ ನೀಡ್ತಿದ್ರೋ ಇದಕ್ಕೂ ಹಾಗೆ ನೀಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗುವ ಬಾಯ್. ಸಾರಿ, ಬಿಗ್ ಬಾಸಿಂದ ಏನು ಮೇಲ್ ಬಂತು ಅಂದರೆ, ನಾನು ಕೂಡ ಎಲ್ಲರ ಥರ ಆಡಿಷನ್ ಕೊಟ್ಟಿದ್ದೆ, ಬಟ್ ಸೆಲೆಕ್ಟ್ ಆಗಿಲ್ಲ ಅಂತ.